ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಟ್ರಾವೆಲಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಏನಕ್ಕೆ ನನ್ನ ಅಪ್ಪ ಇರಲಿಲ್ಲ, ಸೊ ಅದಕ್ಕೋಸ್ಕರ ನನ್ನ ಸಿಸ್ಟರ್ಗೆ ಆಫೀಸ್ಗೆ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಅಲ್ಲಿಂದ ಅವಳು ಮುಟ್ಟಲ್ಲಿ ಹೋಗ್ತಾಳೆ. ಅದಾದಮೇಲೆ ಮನೆಗೆ ಬಂದು ನಾನು ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಡ್ತಾಯಿದ್ದೆ. ಸೊ ನಾನು ಹೋಗುವಾಗ ಅವರು ಮಲಗಿದ್ರು, ಅದಕ್ಕೋಸ್ಕರನೇ ನಾನು ಅವ್ರನ್ನ ಬಿಟ್ಬಿಟ್ಟು ಹೋಗಿದ್ದೆ. ಸೊ ಅದಾದಮೇಲೆ ಬಂದು ನಾನು ಬ್ರೇಕ್ಫಾಸ್ಟ್ನ ಹಾಕ್ಕೊಡ್ತಾ ಇದ್ದೀನಿ. ಅವ್ರಿಗೆ ದೋಸೆ ಮತ್ತು ಚಟ್ನಿ ಹಾಕ್ಕೊಡ್ತಾಯಿದ್ದೆ. ನಮ್ಮ ಹಸ್ಬೆಂಡು ತಿಂದ್ಕೊಂಡು ಅವನಿಗೂ ಕೂಡ ತಿನ್ನಿಸ್ತಾಯಿದ್ರು. ಅದಾದಮೇಲೆ ನಾನು ಕೂಡ ದೋಸೆ ನಾಷ್ಟ ಮಾಡಿಕೊಂಡು ನಮ್ಮ ಮನೆಯಿಂದ ನಮ್ಮ ಮನೆಗೆ ಹೊರಟ್ವಿ. ಸೊ ನಮ್ಮ ಮನೆಗೆ ಬಂದಮೇಲೆ ಇವತ್ತು ನಮ್ಮ ಆ್ಯನಿವರ್ಸರಿ, ಅಂದರೆ ಆ್ಯನಿವರ್ಸರಿ ನಮ್ಮದು ಫೆಬ್ರವರಿ 14 ನಮ್ಮದು ಆ್ಯನಿವರ್ಸರಿ. ಸೊ ಹಾಗಾಗಿ ಸಿಂಪಲ್ಲಾಗಿ ಟಾಪ್ ಲೆಗಿನ್ಸ್ ಹಾಕ್ಕೊಂಡ್ಬಿಟ್ಟು ರೆಡಿಯಾಗಿದ್ದೀನಿ. ಬೇರೆ ಏನೂ ಮೇಕಪ್ ಮಾಡಿರಲಿಲ್ಲ, ನಾರ್ಮಲ್ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನಮ್ಮ ಹಸ್ಬೆಂಡ್ ಅವರ ರಿಲೇಟಿವ್, ಅಂದರೆ ನಮ್ಮ ಆಂಟಿ ಮನೆಗೆ ಹೋಗ್ತಾಯಿದ್ದೀವಿ. ಅವರು ಊಟಿಯಿಂದ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಸೊ ಅದಕ್ಕೋಸ್ಕರನೇ ಅವ್ರನ್ನ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಬನ್ನಿ ಹೋಗೋಣ. ಆಲ್ಮೋಸ್ಟ್ ಟೈಮ್ ಬಂದು 12:30 ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ತುಂಬಾ ಡಿಹೈಡ್ರೇಟ್ ಆಗ್ತಾಯಿತ್ತು. ಎಷ್ಟು ಬಿಸಿಲು ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲು. ಆ ರೋಡಲ್ಲಿ ಹೋಗ್ತಾಯಿದ್ರೆ ಆ ಬಿಸಿ ಗಾಳಿ ಅಷ್ಟು ಬಿಸಿಲಿತ್ತು. ಸೊ ಇನ್ನು ಸಮ್ಮರ್ ವೆಕೇಷನ್ನೇ ಸ್ಟಾರ್ಟ್ ಆಗಿಲ್ಲ. ಸೊ ಇನ್ನು ಬೇಸಿಗೆ ಕಾಲನೇ ಬಂದಿಲ್ಲ, ಅಷ್ಟು ಬೇಗ ಇವಾಗ ಇಷ್ಟು ಬಿಸಿಲಿದೆ. ಸೊ ಇನ್ನು ಮುಂದೆ ಇನ್ನು 2 ಮಂತ್ಸ್ ಯಾವ ರೀತಿ ಇರುತ್ತೆ, ಫುಲ್ ಬೆಂದೋಗ್ತೀವಿ ಅನಿಸುತ್ತೆ, ಅಷ್ಟೊಂದು ಬಿಸಿಲಿದೆ ಅಂತಲೇ ಹೇಳ್ಬೋದು. ಸೊ ಹೆಬ್ಬಾಳಿಗೆ ಹೋಗ್ತಾಯಿದ್ದೀವಿ ನಾವು. ನಮ್ಮ ಮನೆಯಿಂದ ಹೆಬ್ಬಾಳಿಗೆ ಒಂದು ಸ್ವಲ್ಪ ಶಾರ್ಟ್ಕಟ್ಟಲ್ಲೇ ಹೋದರೆ ನಮಗೆ ಸ್ವಲ್ಪ ಹತ್ತಿರ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಶಾರ್ಟ್ಕಟ್ ರೂಟಲ್ಲಿ ಮಾಲ್ ಆಫ್ ಏಷ್ಯಾ ಎದುರುಗಡೆಯಿಂದನೇ ಹೋಗ್ತಾಯಿದ್ವಿ. ಬಟ್ ಮಾಲ್ ಆಫ್ ಏಷ್ಯಾಗೆ ಹೋಗೋಕ್ಕಾಗಿಲ್ಲ. ಅದಾದಮೇಲೆ ಟ್ರಾಫಿಕ್ ಜಾಮ್ಗಳು ಒಂದು ಕಡೆ, ಇನ್ನೊಂದು ಕಡೆ ಬಿಸಿಲು ಜಾಸ್ತಿ, ಇನ್ನೊಂದು ಕಡೆ ನನ್ನ ಮಗ ಅಂದರೆ ತುಂಬ ತೀಟೆ ಮಾಡ್ತಾಯಿದ್ದ. ಸೊ ಈ ರೀತಿ ಹಾಗೆ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಹೋದ್ವಿ. ಫೈನಲಿ ನಾವು ಹೋಗಿ ರೀಚ್ ಆದ್ವಿ. ಅಲ್ಲಿ ಒಂದು ಸೂಪರ್ ಮಾರ್ಕೆಟಲ್ಲಿ ಏನಾದರೂ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿಕೊಂಡು ಫೈನಲಿ ನಮ್ಮ ಆಂಟಿ ಮನೆಗೆ ಬಂದರೆ, ಇವರೇ ರಾಧಾ ಆಂಟಿ ಅಂತ ಹೇಳ್ಬಿಟ್ಟು. ಸೊ ಅವರು ಹೊಸದಾಗಿ ಹೆಬ್ಬಾಳಲ್ಲಿ ರೂಮ್ ತೊಗೊಂಡಿದ್ದಾರೆ. ನಮ್ಮ ಅಕ್ಕ ಅವರ ಮಗಳು ಬಂದು ಡಾಕ್ಟರು. ಸೊ ಆಸ್ಟರಲ್ಲಿ ಅವ್ರು ಡಾಕ್ಟ್ರಾಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಕೆಲಸ ಸಿಕ್ಕಿದೆ. ಸೊ ಅದಕ್ಕೋಸ್ಕರನೇ ಅವರು ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಅವ್ರ ಮನೆ ಬಾಡಿಗೆ ನೋಡಿದ್ರೆ 15,000 1 BHK ಅಂತೆ. ನಾನೇ ಶಾಕ್ ಆದೆ ಕೇಳಿಬಿಟ್ಟು. ಸೊ ಅದು ಯಾವ ರೀತಿ ಇದೆಯಪ್ಪ ಅಂತ ನೋಡಿ, ಫುಲ್ ಹೈಫೈ ಏರಿಯಾ, ಫುಲ್ ಎಲ್ಲ ಫರ್ನಿಷ್ಡ್ ಆಗಿದೆ. ಸೊ ಬಟ್ 1 BHKನೇ 15,000 ಅಂದರೆ ಎಲ್ಲಪ್ಪ ಹೋಗೋದು ಅಂತ ಅನ್ನಿಸ್ತಾ ಇತ್ತು. ಇವಾಗೆಲ್ಲ ರೆಂಟು ತುಂಬಾ ಕಾಸ್ಟ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಬರ್ತಿರೋ ಕಮಿಷನ್ಗೂ ನಮ್ಮದು ಇರೋ ಕಮಿಟ್ಮೆಂಟ್ಸ್ಗೂ ತುಂಬ ಬ್ಯಾಲೆನ್ಸಿಂಗ್ ಇಲ್ಲ ಅಂತ ಅನಿಸುತ್ತೆ. ಸೊ ಅವರು ಇನ್ನೂ ಏನೂ ಅರೇಂಜ್ಮೆಂಟ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ. ನನ್ನ ಮಗನಿಗೆ ಮಾತ್ರ ಈ ಏರಿಯಾ ಮಾತ್ರ ತುಂಬಾ ಇಷ್ಟ ಆಯಿತು. ನಾವು ಹೋಗಿದ್ದು 12:30ಗೆ, ಅಲ್ಲಿ ಹೋಗಿ ಸೇರಿದ್ದು 1:30 ಆ ಥರ ಆಗಿತ್ತು. ಟ್ರಾಫಿಕ್ ಎಲ್ಲ ಇತ್ತಲ್ವ, ಸೊ ಅದಕ್ಕೋಸ್ಕರನೇ. ಅದಾದಮೇಲೆ ಆಂಟಿ ಏನು ಬೇಕು, ಏನು ಮಾಡಿಕೊಡ್ಲಿ ಅಂತ ಕೇಳಿದರು. ಕಾಫಿ ರೆಡಿ ಮಾಡ್ತಾಯಿದ್ರು. ಸೊ ಆಲ್ರೆಡಿ ಕಾಫಿ ರೆಡಿ ಆಯಿತು. ಕಾಫಿ ಕೂಡ ಹಾಕಿ ಕೊಡ್ತಾಯಿದ್ರು. ಆಮೇಲೆ ಗುಂಡುಗೆ ಏನು ಬೇಕು ಅಂದರೆ ಕಾಫಿ ಕೂಡ ರೆಡಿ ಆಯಿತು. ಗುಂಡುಗೆ ಏನು ತಿಂತೀಯ ಅಂತ ಕೇಳಿದ್ರು. ಅವನು ಏನು ಬೇಡ ಅಂತ ಹೇಳ್ಬಿಟ್ಟು ಓಡೋಗ್ತಾ ಇದ್ದ. ಅದಾದಮೇಲೆ ಕಾಫಿ ಕುಡ್ಕೊಂಡು ಸೊ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಎಷ್ಟೇ ಟ್ರಾವೆಲ್ ಮಾಡಿ ಹೋಗಿದ್ರು ಕಾಫಿ ಆರ್ ಟೀ ಯಾವುದೇ ಒಂದು ಕುಡಿದ್ರೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅಲ್ಲೊಂದು ಚೇರ್ ಇತ್ತಲ್ವ, ಸೊ ಅದ್ರ ಮೇಲೆ ನೋಡಿ ಯಾವ ರೀತಿ ಪೋಸ್ ಕೊಡ್ತಾ ಇದ್ದೀನಿ ಕೂತ್ಕೊಂಡು. ಸೊ ನಾನು ಆರಾಮಾಗಿ ಚಿಲ್ ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು. ಕಾಫಿ ಟೀ ಬಿಸ್ಕೆಟ್ ತಿಂತಾಯಿದ್ದೆ. ನನ್ನ ಮಗ ಮಾತ್ರ ತುಂಬಾ ಎಂಜಾಯ್ ಮಾಡ್ದೆ. ಅಲ್ಲಿ ಯಾವ ಮಕ್ಕಳು ಇರಲಿಲ್ಲ ಅವನ ಜೊತೆ ಆಟ ಆಡೋಕ್ಕೆ, ಬರೀ ನಾವೇ ಇದ್ದಿದ್ದು. ಆದರೂ ತುಂಬಾ ಎಂಜಾಯ್ಮೆಂಟ್ ಮಾಡ್ದೆ. ಸೊ ಆ ರೀತಿ ಎಂಜಾಯ್ಮೆಂಟ್ ಮಾಡುವಾಗ ಪೇರೆಂಟ್ಸ್ಗೂ ಏನೂ ರಿಸ್ಕ್ ಇರಲ್ಲ, ಅದೊಂದು ಖುಷಿ ಆಗುತ್ತೆ. ನೋಡಿ ವಾಟರ್ ಮಿಲನ್ ಬಾರಿಸ್ತಾ ಇದ್ದಾನೆ ಇವಾಗ. ಮನೆ ಎದುರುಗಡೆನೇ 3rd ಫ್ಲೋರಲ್ಲಿ ಎಷ್ಟು ಹತ್ತಿರ ಮಾವಿನ ಗಿಡ ಇದೆ, ಬಟ್ ಎಟಕ್ಸಲ್ಲ. ಆ ಹೂವುಗಳು ನೋಡೇ ನನಗೆ ಶಾಕ್ ಆಗ್ತಾಯಿತ್ತು. ಇನ್ನು ಮಾವಿನಕಾಯಿ ಬಿಟ್ಟಾಗ ಇನ್ನು ಎಷ್ಟು ಮಾವಿನಕಾಯಿನ ನಾವು ನೋಡ್ಬೋದು. ಕಣ್ಣು ಎದುರುಗಡೆ ಇದ್ರೂ ಕಿತ್ಕೊಂಡು ತಿನ್ನೋಕ್ಕಾಗಲ್ವಲ್ಲ ಅನ್ನೋಷ್ಟು ಇತ್ತು. ಅದಾದಮೇಲೆ ಹಾಗೆ ಹೊರಗಡೆ ಕೂತ್ಕೊಂಡು ನಾವು ಸುಮ್ಮನೆ ಹಾಗೆ ಮಾತಾಡ್ಕೊಂಡಿದ್ವಿ. ಆಮೇಲೆ ನನ್ನ ಹಸ್ಬೆಂಡು ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ಅವರೇ ಪಾರ್ಸಲ್ನ ಝೊಮ್ಯಾಟೊ ಬುಕ್ ಮಾಡಿದರು. ಸೊ ನಾವು ಪಾಟ್ ಬಿರಿಯಾನಿ ತರಿಸಿದ್ವಿ. ಮತ್ತು ಆಂಟಿನೂ ಏನು ಮಾಡಬೇಡಿ ಆಚೆಯಿಂದನೇ ತರೋಣ ಅಂತ ಹೇಳಿಬಿಟ್ಟು ಆಂಟಿ ಹೇಳಿದ್ರು.
ಇದ್ವಿ. ನನ್ನ ಮಗ ಮಮ್ಮಿ ಪೀಸು, ಮಮ್ಮಿ ಕಬಾಬು ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾಗಿ ಎಕ್ಸೈಟ್ ಆಗಿದ್ದ. ನಾನು ಕೂಡ ಪಾಟ್ ಬಿರಿಯಾನಿ ಅಂತ ಅಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಎಂಜಾಯ್ ಆಗಿ ಅದನ್ನು ಓಪನ್ ಮಾಡ್ತಾಯಿದ್ದೆ. ಸೊ ಫುಲ್ ಪ್ಯಾಕ್ಡಾಗಿ ಕೊಟ್ಟಿರ್ತಾರೆ. ಒಂದು ಸ್ವಲ್ಪನೂ ನಾವೆಲ್ಲೂ ಓಪನ್ ಮಾಡೋ ಥರನೇ ಇರಲ್ಲ. ಸೈಡಲ್ಲೆಲ್ಲ ಫುಲ್ ಮಡ್ಡಿಂದನೇ ಅದನ್ನು ಕ್ಲೋಸ್ ಮಾಡಿ ಫುಲ್ ಪ್ಯಾಕ್ ಮಾಡಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಪಾಟ್ ಬಿರಿಯಾನಿ ಮತ್ತು ಗ್ರಿಲ್ ಚಿಕನ್ನು, ಒಂದು ಸ್ವಲ್ಪ ಸ್ವೀಟ್ಸು ಅದೆಲ್ಲ ತರಿಸ್ಕೊಂಡು ಮನೆಗೆ ಹೋಗುವಾಗ ಸ್ವೀಟ್ಸು ಅದೆಲ್ಲ ತೊಗೊಂಡು ಹೋಗಿದ್ವಿ. ಆಮೇಲೆ ಅಲ್ಲಿ ರೈಸು ಇದೆಲ್ಲ ಬುಕ್ ಮಾಡಿಕೊಂಡು ಓಪನ್ ಮಾಡೋವಾಗ ನಂಗೆ ತುಂಬ ಎಕ್ಸೈಟ್ ಆಗಿತ್ತು. ಸೊ ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಯಾವುದು ಅಂತ ನನಗೆ ಗೊತ್ತಿಲ್ಲ, ಬಟ್ ಝೊಮ್ಯಾಟೋಲ್ಲಿ ತರಿಸಿದ್ದು ನನಗೆ ಸೂಪರಾಗಿತ್ತು. ಟೇಸ್ಟ್ ಮಾತ್ರ ಒಂದೊಂದು ಬೈಟ್ಗೂ ಒಂದೊಂದು ಫೀಲ್ ಆಗ್ತಾಯಿತ್ತು, ಅಷ್ಟು ಸಖತ್ತಾಗಿತ್ತು. ಆಮೇಲೆ ಗ್ರಿಲ್ ಚಿಕನ್ನು ಕೂಡ ಸಖತ್ತಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ಫುಲ್ ಬಾರಿಸ್ಬಿಟ್ಟು ನಾನಿವಾಗ ಟೆರೆಸಲ್ಲಿ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಟೆರೆಸಲ್ಲಿ ಯಾವ ರೀತಿ ಇದೆ, ಹೇಗಿದೆ ನೋಡೋಣ ಏರಿಯಾ ಅಂತೇಳ್ಬಿಟ್ಟು. ಫುಲ್ ಯಾವ ಸೈಡ್ ನೋಡಿದ್ರೂ ಅಪಾರ್ಟ್ಮೆಂಟ್ಸ್ ಬಿಲ್ಡಿಂಗ್ಸ್ ಇದೇ ಥರ ಇತ್ತು. ಎಲ್ಲ ಹೊಸ ಬಿಲ್ಡಿಂಗ್ಸು. ಒಂದೊಂದು ಮನೆ ನೋಡಿದ್ರೂ ಒಂದೊಂದು ಮನೆಗಿಂತ ಇನ್ನೊಂದು ಮನೆ ತುಂಬಾ ಸಖತ್ತಾಗಿತ್ತು ಅಂತ ಹೇಳ್ಬಿಟ್ಟು. ತುಂಬಾ ಹೈಫೈ ಏರಿಯಾ. 1 hourಗೆ 15,000 ಅಂತ ಹೇಳಿದ್ರೆ ಎಷ್ಟು ಕಾಸ್ಟ್ಲಿ ಏರಿಯಾ ಅಂತ ನೀವು ಅಲ್ಲೇ ಅರ್ಥ ಮಾಡ್ಕೋಬೋದು. ಬಟ್ ನಾವು ಇರೋ ಕಡೆ ಏರಿಯಾ ಎಲ್ಲ ಸ್ವಲ್ಪ ಅದಕ್ಕಿಂತ ಒಂದು 2% ಕಮ್ಮಿ ಇರ್ಬೋದು ಅಷ್ಟೇನೇನೆ. ಬಟ್ ಇಲ್ಲಿ ಮಾತ್ರ ಹೆವಿ ಕಾಸ್ಟ್ಲಿ ರೆಂಟೆಡ್ ಹೌಸಸ್ ಎಲ್ಲ. ಬಟ್ ಅವ್ರಿಗೆ ಕೆಲಸ ಇಲ್ಲಿ ಸಿಕ್ಕಿರೋದಕ್ಕೋಸ್ಕರ ಅವ್ರು ಏನೂ ಮಾಡೋಕ್ಕಾಗಲ್ಲ, ಅವ್ರು ಕಂಪಲ್ಸರಿ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ಮತ್ತು ಫುಲ್ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ಪ್ರತಿಯೊಂದೂ ಅಲ್ಲಿ ಬಿಲ್ಡಿಂಗಲ್ಲಿ ಎಲ್ಲನೂ ಇತ್ತು. 24 hours ಕ್ಯಾಮ್ರಾ ಓಡುತ್ತೆ ಅಂತಲೇ ಎಲ್ಲ ಮಾತಾಡಿಸ್ಕೊಂಡು ಬಂದಿದ್ದರು. ಬಟ್ ನನಗೆ ಈ ಮಾವಿನ ಮರ ನೋಡಿದಾಗೆಲ್ಲ ನನ್ನ ಬಾಯಲ್ಲಿ ನೀರು ಬರ್ತಾಯಿತ್ತು. ಇನ್ನು ಮಾವಿನಕಾಯಿ ಬಿಟ್ಟಿಲ್ಲ, ಅಷ್ಟು ಬೇಗ ನನಗೆ ಮರ ನೋಡ್ದೇ ನೀರು ಬರೋಂಗೆ ಆಗ್ತಾಯಿತ್ತು. ಬಟ್ ಇನ್ನು ಮಾವಿನಕಾಯಿ ಬಂದಮೇಲೂ ನಾನು ವೀಡಿಯೋ ಮಾಡ್ತೀನಿ. ಸೊ ಆವಾಗ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಸುಮ್ಮನೆ ಅವರೆಲ್ಲ ಕೆಳಗಡೆ ಸುಮ್ಮನೆ ಮಾತಾಡ್ಕೊಂಡಿದ್ರು. ನಾನು ಸುಮ್ಮನೆ ಒಂದು ರೌಂಡ್ ಬಂದುಬಿಟ್ಟು ಮತ್ತೆ ಕೆಳಗಡೆ ಹೋಗ್ತಾಯಿದ್ದೆ. ಅಷ್ಟೊತ್ತಲ್ಲಿ ನಮ್ಮ ಕಸಿನ್ ಬ್ರದರ್ ಅವರು ಕೂಡ ಬಂದರು. ಎಲ್ಲ ಊಟಿಯವರೇ ಇವರೆಲ್ಲ. ಊಟಿಯವರು ಇಲ್ಲೇ ಕೆಲಸ ಮಾಡಿಕೊಂಡು ಕೆಲವರು ಮನೆ ಹತ್ತಲ್ಲಿ, ಕೆಲವರು ಅಲ್ಲಿ ಇಲ್ಲಿ ಆಫೀಸಲ್ಲಿ, ಹಾಸ್ಪಿಟಲಲ್ಲಿ ಎಲ್ಲ ಡಾಕ್ಟರು ಆ ಥರನೇ ಎಲ್ಲ ಜಾಸ್ತಿ ಸ್ಟಡಿ ಮಾಡಿರೋರೆ. ಸೊ ಆ ಬ್ರದರ್ ಕೂಡ ಬಂದರು. ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ರು. ಆದರೂ ಕೂಡ ಅದಾದಮೇಲೆ ಡಾಕ್ಟರ್ ಅಂತ ಹೇಳ್ತಾ ಇದ್ನಲ್ವ, ಅಕ್ಕ ಬಂದರು. 4:30, 5 o'clock ಹಾಗೆ ಅಕ್ಕ ಕೂಡ ಬಂದರು. ಗುಂಡುಗೆ ನನ್ನ ಮಗ ಹಂಗೆ ಡೈರಿ ಮಿಲ್ಕ್ ತೊಗೊಂಡು ಬಂದರು. ಸೊ ಇನ್ನೂ 2 ಕೊಡ್ತೀನಿ ಡೈರಿ ಮಿಲ್ಕು, ನೀನು ನನ್ನ ಜೊತೆ ಮಾತಾಡುವ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರನೇ ಅವನ ಪಾಕೆಟಲ್ಲಿ ₹1 ಚಾಕ್ಲೇಟ್ ಇಟ್ಕೊಂಡಿದ್ದ. ಅದನ್ನು ತೋರಿಸ್ತಾ ಇದ್ದಾನೆ. ಬೇಡ ನನಗೆ ಪರವಾಗಿಲ್ಲ, ನಾನು ಮಾತಾಡ್ಸಲ್ಲ, ನನ್ನ ಹತ್ರ ಇದೆ ಚಾಕ್ಲೇಟು ಅಂತ ಹೇಳ್ಬಿಟ್ಟು. ಇವಾಗಿನ ಮಕ್ಕಳೆಲ್ಲ ತುಂಬಾ ಬೆವರ ಅಂತಲೇ ಹೇಳ್ಬೋದು. ಎಷ್ಟು ಬುದ್ಧಿ ಇದೆ ಅವರಿಗೆ ಅಂದರೆ ಅಷ್ಟು ಬುದ್ಧಿ ಇದೆ. ಅದಾದಮೇಲೆ ನಾವು ಅಲ್ಲಿಂದ ಹೊರಟಿದ್ದೆ. ಒಂದು 7:30 ಆಗೋಗಿತ್ತು. ಮನೆಗೆ ಬರೋಷ್ಟರಲ್ಲಿ 8 o'clock ಆಗಿತ್ತು. ನಾವಿನ್ನೇನೋ ಸೆಲೆಬ್ರೇಷನ್ ಏನೂ ಮಾಡಿರಲಿಲ್ಲ. ಜಸ್ಟ್ ನಾವು ಅಲ್ಲಿಗೆ ಹೋಗಿ ಮೀಟ್ ಆಗಿಬಿಟ್ಟು ಒಂದು ಊಟ ಮಾಡಿದ್ದೀವಿ ಅಷ್ಟೇ, ಲಂಚ್ ಮಾಡಿದ್ದೀವಿ. ಅದಾದಮೇಲೆ ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ನನ್ನ ಮಗ ಕೂಡ ಟಯರ್ಡ್ ಆಗಿದ್ದ, ಮಲಗಿಬಿಟ್ಟಿದ್ದ. ನಾವು ಮನೆಗೆ ಬಂದು ಸೇರೋ ಅಷ್ಟರಲ್ಲಿ ಮತ್ತು ಟ್ರಾಫಿಕ್ ಬೇರೆ. ಟ್ರಾಫಿಕಲ್ಲಿ ಮನೆಗೆ ಹೋಗಿ ಸೇರಿದ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ಸೊ ಇದಾಗಿತ್ತು ನಮ್ಮ ಆ್ಯನಿವರ್ಸರಿ ವ್ಲಾಗ್. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.